ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರಿಗೆ ನಮಸ್ಕಾರ. ಮುಖ್ಯ ಸುದ್ದಿ: ಚಿಂತಾಮಣಿಯಲ್ಲಿ ತಲೆ ಎತ್ತಿದೆ ಹೈಟೆಕ್ ಅಂಬೇಡ್ಕರ್ ಭವನ. ಚಿಂತಾಮಣಿ ನಗರದ ಸಾರ್ವಜನಿಕರ ದಶಕಗಳ ಕನಸು ಕೊನೆಗೂ ನನಸಾಗುವ ಸಮಯ ಹತ್ತಿರ ಬಂದಿದೆ. ಹೌದು, ನಗರದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಬರೋಬ್ಬರಿ 9 ಕೋಟಿ ರೂಪಾಯಿ ವೆಚ್ಚದ ಭವ್ಯ ಅಂಬೇಡ್ಕರ್ ಭವನ ಈಗ ಉದ್ಘಾಟನೆಗೆ ಸಂಪೂರ್ಣವಾಗಿ ಸಿದ್ಧಗೊಂಡಿದೆ. ಮಾಜಿ ಉನ್ನತ ಶಿಕ್ಷಣ ಸಚಿವರು ಹಾಗೂ ಹಾಲಿ ಶಾಸಕರಾದ ಎಂಸಿ ಸುಧಾಕರ್ ಅವರ ನಿರಂತರ ಶ್ರಮ ಮತ್ತು ವಿಶೇಷ ಕಾಳಜಿಯ ಫಲವಾಗಿ ಇಂದು ಚಿಂತಾಮಣಿಗೆ ಒಂದು ಹೆಮ್ಮೆಯ ಇಂಜಿನಿಯರಿಂಗ್ ಅದ್ಭುತ ಲೋಕಾರ್ಪಣೆಯಾಗಲು ಸಜ್ಜಾಗಿದೆ. ಹಿನ್ನಡೆ ಮೆಟ್ಟಿ ನಿಂತು ಸಾಧಿಸಿದ ಹಠವಾದಿ ನಾಯಕ. ನಿಮಗೆ ಗೊತ್ತಿರಲಿ, ಈ ಭವನ ಕೇವಲ ಒಂದು ಕಟ್ಟಡವಾಗಬಾರದು, ಬದಲಿಗೆ ಸುಸಜ್ಜಿತ ಲೈಟಿಂಗ್ ವ್ಯವಸ್ಥೆ, ವಿಸ್ತಾರವಾದ ಸಭಾಂಗಣ ಹೊಂದಿದ ಒಂದು ಐತಿಹಾಸಿಕ ಭವನವಾಗಬೇಕು ಎಂಬುದು ಎಂಸಿ ಸುಧಾಕರ್ ಅವರ ಕನಸಾಗಿತ್ತು. ಇದಕ್ಕಾಗಿ ಅವರು ಮೊದಲೇ ಶ್ರಮಿಸಿದ್ದರು. ಆದರೆ ನಂತರ ಬಂದ ಚುನಾವಣೆಯಲ್ಲಿ ಅವರು ಸೋಲನ್ನಪ್ಪಿದಾಗ ಅಧಿಕಾರಕ್ಕೆ ಬಂದವರು ಈ ಯೋಜನೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದರು. ಕಳಪೆ ಕಾಮಗಾರಿಯಿಂದಾಗಿ ಈ ಭವನ ಕನಿಷ್ಠ ಒಂದು ಸಭೆ ನಡೆಸಲು ಯೋಗ್ಯವಿಲ್ಲದಂತೆ ಮೂಲೆಗುಂಪಾಗಿತ್ತು. ಆದರೆ ಜನನಾಯಕ ಸುಧಾಕರ್ ಅವರು ಸುಮ್ಮನೆ ಕೂರಲಿಲ್ಲ. ಮುಂದಿನ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಉನ್ನತ ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ತಕ್ಷಣ ಮೊದಲು ಭೇಟಿ ನೀಡಿದ್ದೇ ಈ ಅಂಬೇಡ್ಕರ್ ಭವನಕ್ಕೆ. ಅಲ್ಲಿನ ಕಳಪೆ ಕಾಮಗಾರಿಯನ್ನು ಕಂಡು ತೀವ್ರ ಅಸಮಾಧಾನ ಹೊರಹಾಕಿದ ಅವರು ಸಂಬಂಧಪಟ್ಟ ಅಧಿಕಾರಿಗಳನ್ನು ಸ್ಥಳದಲ್ಲೇ ತರಾಟೆಗೆ ತೆಗೆದುಕೊಂಡರು. ಕಾಮಗಾರಿಯನ್ನು ತಕ್ಷಣಕ್ಕೆ ನಿಲ್ಲಿಸಿ ವೈಜ್ಞಾನಿಕವಾಗಿ ಆಧುನಿಕ ಶೈಲಿಯಲ್ಲಿ ಮರುನಿರ್ಮಾಣ ಮಾಡಲು ಪಣತೊಟ್ಟರು. 9 ಕೋಟಿ ವಿಶೇಷ ಅನುದಾನ, ಕಾಯಕಲ್ಪ ಕಂಡ ಭವನ. ತಮ್ಮ ಮಾತಿನಂತೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟ ಎಂಸಿ ಸುಧಾಕರ್ ಅವರು 2 ಕಂತುಗಳಲ್ಲಿ ಬರೋಬ್ಬರಿ 9 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿಸಿದರು. ಕೇವಲ ಹಣ ತರುವುದಷ್ಟೇ ಅಲ್ಲದೆ ಆಗಾಗ ಸ್ಥಳಕ್ಕೆ ಭೇಟಿ ನೀಡಿ ಗುಣಮಟ್ಟವನ್ನು ಖುದ್ದಾಗಿ ಪರಿಶೀಲಿಸುತ್ತಿದ್ದರು. ಇದರ ಫಲವಾಗಿ ಇಂದು ಭವನದಲ್ಲಿ ಅತ್ಯಾಧುನಿಕ ವಿದ್ಯುತ್ ದೀಪಗಳು, ಸಭಾಂಗಣಕ್ಕೆ ಅಗತ್ಯವಿರುವ ಹೈಟೆಕ್ ಶಬ್ದಗ್ರಹಣ ವ್ಯವಸ್ಥೆ, ಸಾರ್ವಜನಿಕರಿಗೆ ಆರಾಮದಾಯಕವಾದ ಪ್ರೀಮಿಯಂ ಚೇರ್ಗಳು ಹಾಗೂ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಅಳವಡಿಸಲಾಗಿದೆ. ಇದೀಗ ಕಾಮಗಾರಿ ಅಂತಿಮ ಹಂತ ತಲುಪಿದ್ದು, ಶಾಸಕ ಎಂಸಿ ಸುಧಾಕರ್ ಹಾಗೂ ಅಧಿಕಾರಿಗಳ ತಂಡ ಭವನವನ್ನು ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸಂವಿಧಾನ ಶಿಲ್ಪಿ ಬಿ.ಆರ್. ಅಂಬೇಡ್ಕರ್ ಅವರ ಭವ್ಯ ಪ್ರತಿಮೆಯೊಂದಿಗೆ ಈ ನೂತನ ಭವನ ಉದ್ಘಾಟನೆಗೊಳ್ಳಲಿದೆ. ಮುಕ್ತಾಯ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಬಾನಿ ನ್ಯೂಸ್ ಟಿವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಬಯರ್ ಪಕ್ಷದಲ್ಲಿ ಅದನ್ನು ಮುಚ್ಚಬೇಕಾಗುತ್ತೆ. ಮುಂದೆ ಉದ್ದಕ್ಕೂ ಅಲ್ಲ ಮೈಸೂರ ಕಡೆನೇ ಪಕ್ಕದಲ್ಲಿ ಇಲ್ಲ ಒಂದೂವರೆ ಅಡಿ ಏನು ಅಷ್ಟು ಕಾಂಪೌಂಡ್ ಹತ್ರ ಯಾರು ಹೋಗಲ್ವಲ್ಲ. ಒಂದೂವರೆ ಅಡಿ ಕೆಳಗಡೆ ಬೇಯಿಸಿರುವಂಥದ್ದು ಪಾರ್ಟಿ ಗಿಡ ಅದನ್ನು ನೋಡಿ ಅದೊಂದು ಆಪ್ಷನ್ ನೋಡುವ, ಅದೊಂದು ಫಿಕ್ಸ್ ಮಾಡ್ಬೋದು. ಅದಕ್ಕೆ ಲೈಟ್ ಗಿಟ್ ಆಕ್ಸೆಸ್ ಮಾಡ್ತಾರೆ ನೋಡಿ, ಕೆಳಗಿಂದ ಲೈಟ್ ಇರುತ್ತೆ. ಇದೆಯಾ ಇಲ್ಲ ನಾವು ಫಿನಿಶ್ ಟೆಕ್ಸ್ಚರ್ ಬೇರೆ, ಇದು ಟೆಕ್ಸ್ಚರ್ ಫಿನಿಶ್ ಇಲ್ಲ.
ಬಿಲ್ಡಿಂಗು ಚೆನ್ನಾಗಿರುತ್ತೆ, ಲೈಟಿಂಗು ತುಂಬ ಎತ್ತು ಕಾಣಿಸುತ್ತೆ. ತುಂಬ ನ್ಯಾಚುರಲ್ ಆಯಿತು. ಹಾಂ, ಅದಕ್ಕೆ ಅಲ್ಲಿ ಗೋಡೆಯಿಂದ ಲೈಟಿಂಗ್ ಕೊಟ್ಬಿಟ್ರೆ ಹೇಳಿದ್ರು ಒಂದಿದೆ ಅಂತ ಜಾಗ ಕೊಡಿ ಅಂತ. ಅಲ್ಲಿ 3 ಎತ್ಕೊಂಡ್ಬಂದ್ರು. ನಾನು ಲೇಔಟಲ್ಲಿ 2 ಗಿಡ ಸತ್ತೋಗಿತ್ತು. ನಾವು ರಾಜಕೀಯದಲ್ಲಿ ಯಾಕೆ ತರಿಸೋದು, ನಾನು ಅವ್ರು ಚೆಕ್ ಫೌಂಟನ್ನು ಬೇರೆ ಮಾಡಿಸ್ತಾ ಇದ್ದೀನಿ. ಅದಕ್ಕೆ ಅವ್ರು ಅಲ್ಲಿ ಹಾಕೋಕೆ ಹೋಗಿಲ್ಲ, ಎಲ್ಲಿ ಇರ್ತದೆ ಅಂತ. ಅದಕ್ಕೆ ಒಳಗಡೆ ಹಾಕಿ ಒಳಗಡೆ ಹಾಕೋದು ಹಿಂಗೆ ಹಾಕ್ಬೇಕು. ಹಿಂಗೆ ಬರಲ್ಲ, ಹಿಂಗೆ ಅದೇ ಹೇಳಿದೆ ಕೇಳು. ಗೋಲ್ಸ್ ಬೇಡ, ಗೋಡೆ ಇದೆಯಲ್ಲ ಅದಕ್ಕೆ ಅದನ್ನು ಸೇವ್ ಮಾಡಿದ್ದೀವಿ. ಅದನ್ನು ನೋಡ್ಬಿಟ್ಟು ಅದು, ಯಾಕಂದರೆ ಬೇರೆ ಇವಾಗ ಇದು ರೋಡಿಂದ ಎಷ್ಟು ಸ್ಕೋಪ್ ಕೊಡ್ತೀರಾ? ನಾವು ಬೇರೆ ಆ ಕಡೆ ಏನೋ ಸ್ಲೋಪ್, ಆ ಕಡೆ ಲೆವೆಲ್ ಬರ್ತಾರಾ? ಆ ಕಡೆ ಸಮಸ್ಯೆ ಇದು ಆಯ್ತಿದೆ ಮತ್ತೆ ಫೋಟೋ ಈ ಕಡೆ ಎಲ್ಲ ಪಾರ್ಕಿಂಗ್ ಮಾಡ್ಬೋದು, ಎಲ್ಲ ಬೋರ್ಡ್ ಹಾಕ್ಬೇಕು. ಅದು ಅಲ್ಲಿ ಇಲ್ಲಿ ಒಂದು ಸೈಡ್ ನಿಂತ್ಕೊಂಡು ಒಂದು ಡ್ರೈವೇ ಹೋಗುತ್ತೆ. ಅಲ್ಲೊಂದು ಕಡೆ ಆ ಪಿಲ್ಲರ್ಸ್ ಇರೋ ಒಂದು ಕಡೆ ಅವಾಯ್ಡ್ ಮಾಡಿದ್ರೆ ಸೈಡಲ್ಲಿ ಇವಾಗ ಇಲ್ಲೆಲ್ಲ ಗಿಡ ಆಗುತ್ತಲ್ಲ, ಗಿಡ ಇದೆಯಾ ಯಾವ್ದು ಅದೊಂದು ಆನಂದಿಗೆ ಸರ್ ಮಾತಾಡಿ ಬೇಗ. ನಾನು ಮೊನ್ನೆ ರಾಜಮಂಡ್ರಿಯಲ್ಲಿ ಕಸ್ಬಿಟ್ಟಿದ್ವಲ್ಲ, ಮೊನ್ನೆ ಕಸ್ಬಿದ್ವಲ್ಲ ಒಂದು ರೈತ, ಅದೊಂದು ಸ್ವಲ್ಪ ನೀಟಾಗಿ ಒಳ್ಳೆ ಗಿಡ ಆಗ್ಬೇಕಲ್ಲ, ರಾಜಮಂಡ್ರಿಯಿಂದ ಕಸ್ಬಿಟ್ಟು. ಇಲ್ಲಪ್ಪ ಇಲ್ಲಿಂದ ಸ್ಕೋಪ್ ರೋಡ್ಗೆ ಹೋಗಲ್ಲ ರೀ, ಹೋಗಲ್ಲ ಇಲ್ಲಿಂದ ಸ್ಕೋಪ್ ತಗೊಂಡು ಇಲ್ಲಿ ಸೈಡಲ್ಲಿ ಗಿಡ ಹಾಕೋಕ್ಕೆ ಪಾಲ್ಸನ್ ಮಾಡಿದ್ರೆ